ನಾನು ರಾಜ್ಯದ ಎಲ್ಲ ಯುವಕರಿಗೆ ಜನತೆಗೆ ಇಂಡಿಯಾ ಪಾಕಿಸ್ತಾನ ವಾರ್ ನಿಂತೋಯ್ತು ಅನ್ಕೊಳ್ಳೋಣ. ನಿಂತೋದ್ರೆ ಅದನ್ನು ಅನೌನ್ಸ್ ಮಾಡಬೇಕಾಗಿರೋದು ಯಾರು? ನಮ್ಮ ದೇಶದ ಪ್ರಧಾನಿಗಳು ಮೋದಿಯವರು ಹೇಳಬೇಕು ನಿಲ್ಲಿಸಿದೀವಪ್ಪ ಅಂತ. ಇಲ್ಲ ನಮ್ಮ ಗೃಹ ಮಂತ್ರಿಗಳು, ಇಲ್ಲ ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟರ್ ಬಂದು ಇವ್ರು ಯಾರಾದರೂ ಬಂದು ಹೇಳಬೇಕು. ಡೊನಾಲ್ಡ್ ಟ್ರಂಪ್ ಟ್ವೀಟ್ ಮಾಡಿ ಹೇಳ್ತಾರೆ ಇಂಡೋ ಪಾಕಿಸ್ತಾನ್ ವಾರ್ ನಿಲ್ಲಿಸ್ಬಿಟ್ಟೆ ಅಂತ. ಆ ಕಾರಣಕ್ಕೆ ಡೊನಾಲ್ಡ್ ಟ್ರಂಪ್ ಅನ್ನೇ ಬಾಡಿಗೆಗೆ ನೊಬೆಲ್ ಪ್ರೈಸು ತಗೊಂಡಿದ್ದಾರೆ, ಬಾಡಿಗೆಗೆ ಇಸ್ಕೊಂಡಿದ್ದಾರೆ ಇಂಡೋ ಪಾಕ್ ವಾರ್ ನಿಲ್ಲಿಸಿದೆ ಅಂತ. ಡೊನಾಲ್ಡ್ ಟ್ರಂಪ್ನ ಇಂಪ್ರೆಸ್ ಮಾಡೋಕ್ಕೆ ಇಸ್ರೇಲ್ ಅವ್ರ ಮುಂದೆ ನಮ್ಮ ಮೋದಿಜಿಯವರು ಡ್ಯಾನ್ಸ್ ಮಾಡಿದ್ರಂತೆ. ಇದು ಜೆಫ್ರಿ ಎಪ್ಸ್ಟೈನ್ ಫೈಲಲ್ಲಿ ಹೇಳಿರೋದು. ಇದಕ್ಕೆ ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಅವ್ರು ಏನೋ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾರೆ. ಅಶೋಕ್ ಅಣ್ಣ, ಸಿ ಟಿ ರವಿ ಅಣ್ಣ, JCB ಯತ್ನಾಳ್ ಅವರೇ, ತಿಮ್ಮ, ಇಸ್ರೇಲ್ ಅವ್ರ ಮುಂದೆ ಮೋದಿಯವರು ಡ್ಯಾನ್ಸ್ ಮಾಡಿದ್ರು ಅಂತ ಎಪ್ಸ್ಟೈನ್ ಫೈಲಲ್ಲಿ ಇದೆ. ಅದು ನಿಜಾನ? ಡೊನಾಲ್ಡ್ ಟ್ರಂಪ್ನ ಮೆಚ್ಚೋ ಅವಶ್ಯಕತೆ ನಮ್ಮ ದೇಶದ ಪ್ರಧಾನಿಗೆ ಯಾಕೆ ಬಂತು? ಆ ಡೊನಾಲ್ಡ್ ಟ್ರಂಪ್ಗೆ ಇವತ್ತು ಸುಪ್ರೀಂ ಕೋರ್ಟೇ ಚಿಮಾರಿ ಹಾಕಿದೆ ಅವ್ರಿಗೆ. ಸೊ ಯಾಕೆ ಮೋದಿಯವರು ಎಲ್ಲ ಅಮೇರಿಕಾ ದೇಶದ ಕೈ ಕೊಡ್ತಿದ್ದಾರೆ ಅನ್ನೋದು ನನ್ನ ಪ್ರಶ್ನೆ.